ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಮ್ಮೆ ಯೋಚನೆ ಮಾಡಿ, ವಿಜ್ಞಾನ ಲೋಕವನ್ನೇ ಬದಲಾಯಿಸುವಷ್ಟು ಬುದ್ಧಿವಂತಳಾಗಿದ್ದರೂ ಜಗತ್ತು ನಿಮ್ಮ ಹೆಸರನ್ನೇ ಮರೆತರೆ ಹೇಗಿರುತ್ತೆ? ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದ ಸಂಶೋಧನೆಗಳಲ್ಲಿ ಕೆಲಸ ಮಾಡಿದರೂ ನಿಮಗೆ ಯೋಗ್ಯ ಗೌರವ ಸಿಗದೇ ಇದ್ದರೆ? ಇದು ಸಮಾಜದ ವಿರುದ್ಧ, ಭೇದ ಭಾವದ ವಿರುದ್ಧ, ಮೌನದ ವಿರುದ್ಧ ಹೋರಾಡಿದ ಒಬ್ಬ ಮಹಿಳೆಯ ಕತೆ. ಆ ಮಹಿಳೆಯ ಹೆಸರು ಬೀಬಾ ಚೌಧುರಿ. ಇಂದು ಅವರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಆದರೆ ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಅವರ ಕಥೆಯನ್ನ ಯಾವತ್ತಿಗೂ ಮರೆಯೋದಿಲ್ಲ. ಬೀಬಾ ಚೌಧುರಿ ಅವರು 1913ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು. ಆವಾಗಿನ ಕಾಲದಲ್ಲಿ ಸಮಾಜ ಏನ್ ಹೇಳ್ತಾ ಇತ್ತು ಗೊತ್ತಾ? ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು ಅಂತ. ಸೈನ್ಸ್, ಫಿಸಿಕ್ಸ್, ರಿಸರ್ಚ್ ಇವು ಎಲ್ಲವೂ ಗಂಡು ಮಕ್ಕಳಷ್ಟೇ ಮಾಡುವಂತ ಕೆಲಸ ಅಂತ ಜನ ನಂಬಿದ್ದರು. ಆದರೆ ಬೀಬಾ ಅವರ ರೀತಿಯೇ ಬೇರೆ. ಅವರಿಗೆ ಓದೋದು ಇಷ್ಟ, ವಿಜ್ಞಾನ ತುಂಬಾ ಇಷ್ಟ. ಮುಖ್ಯವಾಗಿ ಅವರು ಯಾವತ್ತೂ ಕೈ ಬಿಡಲಿಲ್ಲ. ಅವರ ಕುಟುಂಬ ಅವರಿಗೆ ಶಿಕ್ಷಣಕ್ಕೆ ಬೆಂಬಲ ನೀಡಿತು. ಆ ಸಮಯದಲ್ಲಿ ಅದು ತುಂಬಾ ಅಪರೂಪ. ಬಹಳ ಹೆಣ್ಣು ಮಕ್ಕಳಿಗೆ ಓದಲು ಅವಕಾಶವೇ ಇರಲಿಲ್ಲ. ಆದರೆ ಬೀಬಾ ತಮ್ಮ ಓದನ್ನು ಮುಂದುವರಿಸಿದರು. ಅವರು ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಡಿಗ್ರಿ ಪಡೆದರು. ನಂತರ ಯೂನಿವರ್ಸಿಟಿ ಆಫ್ ಕಲ್ಕತ್ತಾದಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದರು. ಇಲ್ಲೊಂದು ಅಚ್ಚರಿಯ ವಿಷಯ ಇದೆ. ಅವರ ಕ್ಲಾಸ್ನಲ್ಲಿ ಅವರು ಒಬ್ಬರೇ ಮಹಿಳೆ. ಒಂದು ತರಗತಿಯಲ್ಲಿ ಎಲ್ಲರೂ ಗಂಡಸರು. ನೀವು ಇಲ್ಲಿ ಸೇರೋದಿಲ್ಲ ಅನ್ನೋ ಭಾವನೆ ಸಮಾಜದಿಂದ ಬಂದರೂ ಮುಂದೆ ಸಾಗೋದು ಸುಲಭವಲ್ಲ. ಅದಕ್ಕೆ ತುಂಬಾ ಧೈರ್ಯ ಬೇಕು. 1936ರಲ್ಲಿ ಅವರು ಪ್ರಸಿದ್ಧ ವಿಜ್ಞಾನಿ ಡಿ.ಎಂ. ಬಾಸ್ ಅವರ ಬಳಿ ರಿಸರ್ಚ್ ಮಾಡಲು ಹೋದರು. ಆದರೆ ಮೊದಲಿಗೆ ಅವರು ಬೀಬಾರನ್ನು ತಿರಸ್ಕರಿಸಿದರು. ಯಾಕೆ ಗೊತ್ತಾ? ಈ ಕೆಲಸ ಮಹಿಳೆಯರಿಗೆ ಸೂಕ್ತ ಅಲ್ಲ ಅಂದರು. ಆದರೂ ಬೀಬಾ ಸೋಲಲಿಲ್ಲ. ಕೊನೆಯಲ್ಲಿ ತಮ್ಮ ಪ್ರತಿಭೆಯಿಂದ ಎಲ್ಲರಿಗೂ ಉತ್ತರ ಕೊಟ್ಟರು. 1945ರಲ್ಲಿ ಬೀಬಾ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ಗೆ ಹೋದರು. ಅಲ್ಲಿ ಪ್ರಸಿದ್ಧ ವಿಜ್ಞಾನಿ ಪ್ಯಾಟ್ರಿಕ್ ಬ್ಲ್ಯಾಕೆಟ್ ಅವರ ಜೊತೆ ಕಾಸ್ಮಿಕ್ ರೈಸ್ ಬಗ್ಗೆ ಸಂಶೋಧನೆ ಮಾಡಿದರು. ಆ ಸಮಯದಲ್ಲಿ ವಿಜ್ಞಾನಿಗಳು ಬಾಹ್ಯಾಕಾಶದಿಂದ ಬರುವ ವಿಚಿತ್ರ ಕಣಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಅವುಗಳನ್ನು ಕಾಸ್ಮಿಕ್ ರೈಸ್ ಅಂತ ಕರೀತಾರೆ. ಇವು ಬ್ರಹ್ಮಾಂಡದ ರಹಸ್ಯ ತಿಳಿಯಲು ಸಹಾಯ ಮಾಡುತ್ತವೆ. ಬೀಬಾ ಈ ಕ್ಷೇತ್ರದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದರು. ಅವರು ಚಿಕ್ಕ ಚಿಕ್ಕ ಕಣಗಳ ಬಗ್ಗೆ ಸಂಶೋಧನೆ ಮಾಡಿದರು. ನಂತರ ಪ್ಯಾಟ್ರಿಕ್ ಬ್ಲ್ಯಾಕೆಟ್ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತು. ಆದರೆ ಬೀಬಾ ಮಾಡಿದ ಕೆಲಸಕ್ಕೆ ಪೂರ್ಣ ಗೌರವ ಸಿಗಲಿಲ್ಲ. ಕೆಲವು ಇತಿಹಾಸಕಾರರ ಪ್ರಕಾರ ಅವರ ಸಂಶೋಧನೆ ಆ ದೊಡ್ಡ ಕಂಡುಹಿಡಿತಗಳಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಆದರೆ ಅವರ ಹೆಸರು ನಿಧಾನವಾಗಿ ಮರೆಯಾಯಿತು. ಯಾವ ಪ್ರಶಂಸೆ ಇಲ್ಲ, ಯಾವ ಪ್ರಸಿದ್ಧಿ ಇಲ್ಲ, ಯಾವ ಗುರುತಿಸುವಿಕೆ ಇಲ್ಲ, ಕೇವಲ ಮೌನ. ಒಮ್ಮೆ ಯೋಚಿಸಿ, ಜೀವನ ಪೂರ್ತಿ ವಿಜ್ಞಾನಕ್ಕಾಗಿ ದುಡಿಯುವುದು, ಆದರೆ ಗೌರವ ಮತ್ತೊಬ್ಬರಿಗೆ ಸಿಗುವುದು, ಅದು ಎಷ್ಟು ನೋವು ಕೊಡುತ್ತದೆ. ಭಾರತಕ್ಕೆ ಮರಳಿದ ನಂತರವೂ ಬೀಬಾ ತಮ್ಮ ಸಂಶೋಧನೆ ಮುಂದುವರಿಸಿದರು. ಆದರೆ ಬದುಕಿದ್ದಾಗ ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಅನೇಕರಿಗೆ ಖ್ಯಾತಿ ಸಿಕ್ಕಿತು, ಆದರೆ ಬೀಬಾ ಮಾಡಿದ ಸಾಧನೆ ನೆರಳಲ್ಲೇ ಉಳಿಯಿತು. ಹಲವಾರು ವರ್ಷಗಳ ಕಾಲ ಜನರು ಅವರ ಬಗ್ಗೆ ಮಾತನಾಡಲೇ ಇಲ್ಲ. ಇತಿಹಾಸವೇ ಅವರನ್ನು ಮರೆತಂತೆ ಆಯಿತು. ಆದರೆ ಸತ್ಯ ಯಾವತ್ತೂ ಮರೆತು ಹೋಗೋದಿಲ್ಲ. ನಂತರ ಕೆಲವು ಸಂಶೋಧಕರು ಅವರ ಕಥೆಯನ್ನು ಮತ್ತೆ ಜಗತ್ತಿಗೆ ಪರಿಚಯಿಸಿದರು. 2018ರಲ್ಲಿ ರಜಿಂದರ್ ಸಿಂಗ್ ಮತ್ತು ಸುಪ್ರಕಾಶ್ ಸಿ ರಾಯ್ ಅವರು ಅವರ ಜೀವನ ಚರಿತ್ರೆ ಬರೆದರು. ಅದಕ್ಕೆ ಒಂದು ಹೆಸರಿತ್ತು, ಬೀಬಾ ಚೌಧರಿ ಅ ಜ್ಯುವೆಲ್ ಅನ್ಅರ್ತ್ಡ್. ನಂತರ ಜಗತ್ತು ನಿಧಾನವಾಗಿ ಅವರ ಮಹತ್ವವನ್ನು ಅರ್ಥ ಮಾಡಿಕೊಂಡಿತು. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು ಅವರ ಹೆಸರನ್ನು ಒಂದು ಡ್ವಾರ್ಫ್ ಸ್ಟಾರ್ಗೆ ಇಟ್ಟರು, ಒಂದು ನಕ್ಷತ್ರ. ಯಾಕಂದ್ರೆ ಭೂಮಿಯಲ್ಲಿ ಜನ ನಿಮ್ಮ ಪ್ರತಿಭೆಯನ್ನು ಗಮನಿಸದಿದ್ದರೂ ಒಂದು ದಿನ ಅದು ಆಕಾಶದಲ್ಲಿ ಹೊಳೆಯುತ್ತದೆ. ಬೀಬಾ ಚೌಧರಿಯ ಕತೆ ಕೇವಲ ವಿಜ್ಞಾನದ ಕಥೆಯಲ್ಲ, ಅದು ಧೈರ್ಯದ ಕತೆ. ನೀನು ಇಲ್ಲಿ ಸೇರೋದಿಲ್ಲ ಅನ್ನೋ ಸಮಾಜದ ವಿರುದ್ಧ ಹೋರಾಡಿದ ಕತೆ. ಅವರು ಒಂದು ವಿಷಯ ಸಾಬೀತು ಮಾಡಿದರು, ಪ್ರತಿಭೆಗೆ ಲಿಂಗ ಇಲ್ಲ. ಜಗತ್ತು ನಿಮ್ಮ ಕೆಲಸವನ್ನು ಗಮನಿಸದಿದ್ದರೂ ನಿಮ್ಮ ಕೆಲಸ ಇತಿಹಾಸ ಬದಲಾಯಿಸಬಹುದು. ಇಂದು ಲಕ್ಷಾಂತರ ಹುಡುಗಿಯರು ವಿಜ್ಞಾನಿ, ಇಂಜಿನಿಯರ್, ಸಂಶೋಧಕರಾಗಬೇಕು ಅಂತ ಕನಸು ಕಾಣ್ತಾರೆ.
ಬೀಬಾ ಅವರ ಕತೆ ಅವರಿಗೆ ಒಂದು ಸಂದೇಶ ಕೊಡುತ್ತದೆ. ನಿಮ್ಮ ಕನಸುಗಳಿಗೆ ಯಾರ ಅನುಮತಿಯೂ ಬೇಡ. ಸಮಾಜ ನಿಮ್ಮ ಮಿತಿಯನ್ನು ತೀರ್ಮಾನಿಸಬಾರದು. ಇಂದು ಯಾರೂ ಗಮನಿಸದಿದ್ದರೂ ಒಂದು ದಿನ ನಿಮ್ಮ ಬೆಳಕು ಜಗತ್ತಿಗೆ ಕಾಣಿಸುತ್ತದೆ. ಅದಕ್ಕೆ ಸಮಯ ಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸೈನ್ಸ್ ಪ್ರೀತಿಸುವವರಿಗೆ ಶೇರ್ ಮಾಡಿ. ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.